ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಹೊಂಗಿರಣ ಭಾಗ 244. ಗ್ಯಾರೇಜಿನ ಮಾಲೀಕ ರಿಷಿಯನ್ನು ಕೆಲಸದಿಂದ ತೆಗೆದಿದ್ದರಿಂದ ಅವನ ಮನಸ್ಸಿಗೆ ಬಹಳವೇ ನೋವಾಗಿತ್ತು. ಈಗ ಮನೆಯಲ್ಲಿ ವಿಷಯ ಹೇಗೆ ಹೇಳುವುದು, ಅವರಿಗೆ ಹೇಗೆ ಮುಖ ತೋರಿಸುವುದು ಎನ್ನುವುದೇ ದೊಡ್ಡ ತಲೆನೋವಾಗಿತ್ತು. ಅದೇ ಯೋಚನೆಯಲ್ಲಿ ಬೈಕಿನಲ್ಲಿ ನಿಧಾನವಾಗಿ ಬರುತ್ತಿದ್ದವನ ಕಣ್ಣಿಗೆ ಪಕ್ಕದಲ್ಲಿಯೇ ಒಂದು ಗಣೇಶನ ಗುಡಿ ಕಾಣಿಸಿತು. ಈಗ ಅವನ ಮನಸ್ಸಿಗೆ ಸ್ವಲ್ಪ ನೀರಾಳಬೇಕಿತ್ತು. ಹಾಗಾಗಿ ಬೈಕನ್ನು ಅಲ್ಲಿಯೇ ಒಂದು ಬದಿಗೆ ನಿಲ್ಲಿಸಿ ಗಣೇಶನ ಗುಡಿ ಒಳಗೆ ಹೋಗಿದ್ದನು. ಕಲ್ಲಿನಲ್ಲಿ ಕೆತ್ತಿದ ಮೂರ್ತಿಯಾಗಿತ್ತು ಅದು. ಭಕ್ತರು ಅಷ್ಟೇನೂ ಹೆಚ್ಚಿರಲಿಲ್ಲ. ಅರ್ಚಕರು ಬೇರೆಯವರು ಕೊಟ್ಟ ಪೂಜಾ ಸಾಮಗ್ರಿಯನ್ನು ಹಿಡಿದು ಒಳಗೆ ಹೋಗಿ ಪೂಜೆ ಮಾಡುತ್ತಿದ್ದರು. ಕೈ ಮುಗಿದು ಕಣ್ಣು ಮುಚ್ಚಿ ನಿಂತವನು, ಗಣೇಶ, ನನಗೆ ಯಾಕಿಷ್ಟು ಕಷ್ಟ ಕೊಡುತ್ತಿದ್ದೀಯಾ? ನನ್ನ ಓದಿಗೆ ತಕ್ಕನಾದ ಕೆಲಸ ಇಲ್ಲ ಎಂದರೂ, ಆ ಕೆಲಸ ಕಷ್ಟ ಎಂದರೂ ಸಹ ಅದು ಸಿಕ್ಕಿದೆ. ಪಂಚಾಮೃತ ಎಂದು ನಿಷ್ಠೆಯಿಂದ ಕೆಲಸ ಮಾಡುವ ನನಗೆ ಪದೇ ಪದೇ ಯಾಕೆ ಹೀಗೆ ಪೆಟ್ಟು ಕೊಡುತ್ತಿದ್ದೀಯಾ? ಈಗಲೂ ನಿನ್ನ ಮೇಲೆ ನನಗೆ ಬೇಸರ ಇಲ್ಲ. ನನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದೀಯಾ ಎಂದುಕೊಳ್ಳುತ್ತೇನೆ. ಜೀವನದಲ್ಲಿ ಸೋತಿರಬಹುದು, ಆದರೆ ಸತ್ತಿಲ್ಲ. ನಿನ್ನ ನಿರೀಕ್ಷೆಯನ್ನು ಇಲ್ಲಿಗೆ ನಿಲ್ಲಿಸು ಎಂದು ಹೇಳಿದವನು ಭಾವೋದ್ವೇಗಕ್ಕೆ ಒಳಗಾಗಿದ್ದನು. ಕಣ್ಣು ಬಿಟ್ಟು ಮತ್ತೊಮ್ಮೆ ದೇವರಿಗೆ ನಮಸ್ಕರಿಸಿ ಮನೆಗೆ ಹೊರಟನು. ಇಂದು ಬೇಗನೆ ಮನೆಗೆ ಬಂದ ಮಗನನ್ನು ನೋಡಿ ವಸುಂಧರಾ ಅವರಿಗೆ ಆಶ್ಚರ್ಯವಾಗಿತ್ತು. ಅವನು ಬೇಸರದಲ್ಲಿ ಸೋಫಾ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಾಗೆ ಮಗನ ಬಳಿಗೆ ಹೋದವರು, ರಿಷಿ, ಏನಾಯಿತು? ಯಾಕೆ ಇಷ್ಟು ಬೇಗ ಬಂದಿದ್ದೀಯಾ ಎಂದರು. ಆಗ ತಾನೇ ಹಾಸಿಗೆಗೆ ಉರುಳಿದ ಆರಾಧ್ಯ ಹೊರಗಿನ ತನ್ನ ಅತ್ತೆಯ ಮಾತು ಕಿವಿಗೆ ಬೀಳುತ್ತಿದ್ದ ಹಾಗೆ ಎದ್ದು ಕೋಣೆಯ ಬಾಗಿಲಿಗೆ ಬಂದು ನಿಂತಳು. ಎರಡೂ ಕೈಯಲ್ಲಿ ತನ್ನ ಮುಖವನ್ನು ಹಿಡಿದುಕೊಂಡವನು, ಅಮ್ಮ, ನಾನು ಸರಿಯಾಗಿ ಕೆಲಸಕ್ಕೆ ಹೋಗಿಲ್ಲ ಎಂದು ಅವರು ನನ್ನನ್ನು ಕೆಲಸದಿಂದ ತೆಗೆದು ಬಿಟ್ಟರು ಎಂದವನ ನೋಟ ಹೆಂಡತಿ ಎಡೆಗೆ ಹರಿಯಿತು. ಆರಾಧ್ಯ ಮೌನದಲ್ಲಿಯೇ ಬಂದು ಹಾಸಿಗೆಯ ಮೇಲೆ ಕುಳಿತಳು. ಆದರೆ ವಸುಂಧರಾ ಅವರಿಗೆ ಆ ಕೆಲಸ ಹೋಗಿದ್ದು ಯಾವುದೇ ಬೇಸರ ಆಗಲಿಲ್ಲ. ತನ್ನ ಮಗನಿಗೆ ತಕ್ಕನಾದ ಕೆಲಸ ಅದು ಅಲ್ಲ ಎಂದು ಅವರಿಗೂ ಕೂಡ ತಿಳಿದಿತ್ತಲ್ಲ. ನೋಡು, ನಾನು ಹೇಳಿದರೆ ನೀನು ಕೇಳಲಿಲ್ಲ. ದೇವರಿಗೂ ಕೂಡ ನೀನು ಅಲ್ಲಿ ಕೆಲಸ ಮಾಡುವುದು ಇಷ್ಟ ಇಲ್ಲ ಎನಿಸುತ್ತದೆ. ಅದಕ್ಕೆ ಹೀಗೆ ಮಾಡಿದ್ದಾನೆ. ಅದಕ್ಕೆ ಯಾಕೆ ಇಷ್ಟು ಬೇಸರ ಮಾಡಿಕೊಂಡಿದ್ದೀಯಾ? ಬೇರೆ ಎಲ್ಲಾದರೂ ಕೆಲಸ ಹುಡುಕು, ನಿನಗೆ ಸಿಗುತ್ತದೆ ಎಂದು ಖುಷಿಯಲ್ಲಿಯೇ ಹೇಳಿದರು. ಬೇರೆ ಕೆಲಸ ಹುಡುಕುವುದು ತಾಯಿ ಹೇಳಿದಷ್ಟು ಸುಲಭವಾಗಿಲ್ಲ. ಗ್ಯಾರೇಜ್ನ ಕೆಲಸ ಮುಗಿಸಿ ಈಗಾಗಲೇ ಬೇರೆ ಕೆಲಸಗಳನ್ನು ಹುಡುಕುತ್ತಿದ್ದನು ಅವನು. ಆದರೆ ಯಾವ ಕೆಲಸವೂ ಕೂಡ ಸಿಕ್ಕಿರಲಿಲ್ಲ. ಈಗ ಅವನಿಗೆ ಒಂದೊಂದು ದಿನ ಕೂಡ ಮುಖ್ಯವಾಗುತ್ತಿತ್ತು. ಅವರ ಮಾತಿಗೆ ಏನನ್ನು ಹೇಳದೆ ಮೌನವಾದನು. ಇತ್ತ ಹಾಸಿಗೆಯ ಮೇಲೆ ಕುಳಿತಿದ್ದವಳ ಕಣ್ಣಿನಲ್ಲಿ ನೀರು ಇಳಿಯುತ್ತಿದ್ದವು. ಈಗಾಗಲೇ ಅವಳಿಗೆ ಒಡಲೊಳಗೆ ಇರುವ ಮಗುವಿನ ಮುಂದಿನ ಭವಿಷ್ಯ ಕಾಡತೊಡಗಿತು. ಒಡಲ ಮೇಲೆ ಕೈ ಇರಿಸಿದವಳು, ಕಂದ, ಈ ಸಮಯದಲ್ಲಿ ನಿನಗೆ ತುಂಬ ನೋವು ಕೊಡುತ್ತಿದ್ದೇನೆ. ಆದರೆ ಅಳಬಾರದು ಎಂದುಕೊಂಡರೂ ತುಂಬ ಅಳು ಬರುತ್ತಿದೆ. ಏನು ಮಾಡಲಿ ನಾನು? ನಿನ್ನ ಪಪ್ಪ ನಿನಗೋಸ್ಕರನಾದರೂ ಬದಲಾಗುತ್ತಾರೆ ಎಂದು ಕಾಯುತ್ತಿದ್ದೇನೆ. ಆದರೆ ಅದೂ ಆಗ್ತಿಲ್ಲ. ಏನಾದರೂ ಆಗಲಿ, ನಿನಗೋಸ್ಕರ, ಮುಂದಿನ ನಿನ್ನ ಭವಿಷ್ಯಕ್ಕೋಸ್ಕರ ನಾನೊಂದು ಗಟ್ಟಿ ನಿರ್ಧಾರ ಮಾಡಲೇಬೇಕು ಎಂದು ಹೇಳಿದವಳ ಮನದಲ್ಲಿ ಧೈರ್ಯ ಬಂದಂತಾಗಿತ್ತು. ಅಷ್ಟರಲ್ಲಿ ರಿಷಿ ಕೋಣೆ ಒಳಗೆ ಬಂದಿದ್ದನು. ಅವನು ಒಳ ಬಂದಿದ್ದನ್ನು ನೋಡಿ, ಮುಂದೆ ಏನು ಮಾಡ್ತೀರಾ ಎಂದಳು. ದೇವರಿದ್ದಾನೆ, ಅವನ ಮೇಲೆ ಭಾರ ಹಾಕಿದ್ದೀನಿ. ಯಾವುದಾದರೂ ಒಂದು ದಾರಿ ತೋರಿಸುತ್ತಾನೆ ಎಂದು ಹೇಳುತ್ತಿದ್ದ ಹಾಗೆ ಅವಳಿಗೆ ಕೋಪ ಬಂದು ಬಿಟ್ಟಿತ್ತು. ದೇವರು ಕೆಲಸ ಮಾಡಲು ಶಕ್ತಿ ನೀಡಬಹುದು ಅಷ್ಟೇ, ಆದರೆ ಅವರೇ ಬಂದು ಕೆಲಸ ಮಾಡಿಕೊಡಲು ಆಗುವುದಿಲ್ಲ. ಎಲ್ಲವನ್ನೂ ದೇವರ ಮೇಲೆ ಹಾಕಿದರೆ ನಮ್ಮ ಪ್ರಯತ್ನ ಇಲ್ಲದೆ ಏನೂ ಆಗುವುದಿಲ್ಲ. ಪ್ರಯತ್ನವನ್ನು ಮಾಡದೆ ಫಲ ನಿರೀಕ್ಷೆ ಮಾಡುವುದು ನಮ್ಮ ದಡ್ಡತನ. ಈ ಬಾರಿ ಅವಳ ಮಾತು ಗಂಭೀರವಾಗಿತ್ತು. ಈಗ ಏನನ್ನು ಹೇಳಲು ಹೊರಟಿದ್ದೀರಾ ಎನ್ನುವುದನ್ನು ನೇರವಾಗಿ ಹೇಳಿ ಆರಾಧ್ಯ ಎಂದನು. ನಾನು ಹೇಳಿದ್ದನ್ನು ನೀವು ಕೇಳುವುದಿಲ್ಲವಲ್ಲ, ಹಾಗಾಗಿ ಮುಂದೆ ನಾನೇನು ಹೇಳುವುದಿಲ್ಲ ಎಂದನು. ಆರಾಧ್ಯ,
ಯಾಕಿಷ್ಟು ಒಗಟಾಗಿ ಮಾತನಾಡುತ್ತಿದ್ದೀರಾ? ಸೋತ ಧ್ವನಿಯಲ್ಲಿಯೇ ಕೇಳಿದನು. ನಾನೇನು ಒಗಟಾಗಿ ಮಾತನಾಡುತ್ತಿಲ್ಲ, ಇರುವುದನ್ನೇ ಹೇಳುತ್ತಿದ್ದೇನೆ ಎಂದಳು. ಅಷ್ಟರಲ್ಲಿ ಅಡಿಗೆ ಮನೆ ಬಾಗಿಲಿನಲ್ಲಿಯೇ ನಿಂತು, ಆರಾಧ್ಯ, ಅಡುಗೆಯಾಗಿದೆ, ಊಟ ಮಾಡು ಬಾರಮ್ಮ ಎಂದು ವಸುಂಧರ ಅವರು ಕರೆದಿದ್ದರು. ಅತ್ತೆಯ ಧ್ವನಿ ಕೇಳುತ್ತಿದ್ದ ಹಾಗೆ ಹೊರಗೆ ಬಂದಿದ್ದಳು. ಅತ್ತೆ, ನನಗೆ ಇಷ್ಟು ಬೇಗ ಹಸಿವಿಲ್ಲ, ಆಮೇಲೆ ಊಟ ಮಾಡ್ತೀನಿ ಎಂದಳು. ಈಗ ಹಸಿವಿಲ್ಲ ಎಂದು ತಡವಾಗಿ ತಿಂದರೆ ಮತ್ತೆ ರಾತ್ರಿಗೂ ಹಸಿವಾಗುವುದಿಲ್ಲ. ಹೊತ್ತಿಗೆ ಸರಿಯಾಗಿ ಎಷ್ಟು ಸೇರುತ್ತೋ ಅಷ್ಟನ್ನು ತಿನ್ನು ಎಂದವರು ಮಗನನ್ನು ಕೂಡ ಊಟಕ್ಕೆ ಕರೆದು ಇಬ್ಬರಿಗೂ ಊಟ ಹಾಕಿಕೊಟ್ಟಿದ್ದರು. ಆರಾಧ್ಯ ಊಟ ಮಾಡುವುದನ್ನು ಬಿಟ್ಟು ತಟ್ಟೆಯಲ್ಲಿ ನಾಮಕಾವಸ್ತೆಗೆ ಕೈ ಆಡಿಸುತ್ತಿರುವುದನ್ನು ನೋಡಿದ ವಸುಂಧರ ಅವರು ಅವಳ ಬಳಿಗೆ ಬಂದು, ಆರಾಧ್ಯ, ಆಗುವುದೆಲ್ಲ ಒಳ್ಳೆಯದಕ್ಕೆ, ಕೆಲಸ ಹೋಯಿತು ಎಂದು ಯೋಚಿಸಬೇಡ. ಇದಕ್ಕಿಂತಲೂ ಒಳ್ಳೆಯ ಕೆಲಸ ಸಿಗಬೇಕು ಎಂದೇ ಇವನ ಕೆಲಸ ಹೋಗಿದೆ. ಮುಂದೆ ಏನೋ ಒಳ್ಳೆಯದಾಗುತ್ತೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ನೀನೇನು ಯೋಚಿಸಬೇಡ, ಊಟ ಮಾಡು ಎಂದರು. ರಿಷಿ ಕೂಡ ಆರಾಧ್ಯಳನ್ನೇ ನೋಡುತ್ತಿದ್ದನು. ಹ್ಞೂ ಅತ್ತೆ, ನಾನು ಕೂಡ ಅದೇ ಭರವಸೆಯಲ್ಲಿದ್ದೇನೆ. ಒಳ್ಳೆಯದಾಗಲೇಬೇಕು ದಿಟ್ಟತೆಯಿಂದ ಹೇಳಿ ಊಟ ಮಾಡತೊಡಗಿದಳು. ಆರಾಧ್ಯಳ ಇಂದಿನ ಮಾತು, ನಡೆ ಎಲ್ಲ ವಿಚಿತ್ರ ಎನಿಸಿತು ಅವನಿಗೆ. ಅವಳ ಮನದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವಲ್ಲಿ ಸೋತು ಹೋದನು. ಶಾಲೆಯಲ್ಲಿದ್ದ ಶರದಿಗೆ ಆರಾಧ್ಯ ಕರೆ ಮಾಡಿ ರಿಷಿಯ ಕೆಲಸದ ವಿಷಯ ಹೇಳುತ್ತಿದ್ದ ಹಾಗೆ ಅವಳ ಮನಸ್ಸಿಗೆ ಬಹಳವೇ ನೋವಾಗಿತ್ತು. ಇತ್ತೀಚೆಗೆ ತನ್ನ ಅಣ್ಣನ ಜೀವನದ ಬಗ್ಗೆ ಯೋಚಿಸುತ್ತಿರುವವಳಿಗೆ ಅಣ್ಣನ ವಿಷಯದಲ್ಲಿ ನೆಮ್ಮದಿ ಮರೀಚಿಕೆಯಾಗಿತ್ತು. ಅದೇ ಯೋಚನೆಯಲ್ಲಿ ತಲೆ ಹಿಡಿದು ಹೋಗುವಷ್ಟು ತಲೆನೋವು ಕೂಡ ಬಂದಿತ್ತು. ಸ್ಪಂದನ ಅವರ ಬಳಿಗೆ ಹೋದವಳು, ಅತ್ತೆ, ತುಂಬ ತಲೆನೋವುತ್ತಿದೆ, ಮನೆಗೆ ಹೋಗ್ತೀನಿ ಎಂದು ಹೇಳಿ ಮನೆಗೆ ಬಂದು ತನ್ನ ಅಣ್ಣನ ಫೋನ್ಗೆ ಕರೆ ಮಾಡಿದಳು. ರಿಷಿ ಕರೆ ಸ್ವೀಕರಿಸುತ್ತಿದ್ದ ಹಾಗೆ, ಅಣ್ಣ, ಏನು ಇದೆಲ್ಲ ಎಂದಳು. ಯಾವುದು ಶರದಿ? ಏನು ಗೊತ್ತೇ ಇಲ್ಲ ಎನ್ನುವ ಹಾಗೆ ಕೇಳಿದನು. ಏನು ಗೊತ್ತೇ ಇಲ್ಲ ಎನ್ನುವ ಹಾಗೆ ಕೇಳ್ತಿದ್ದೀಯ ಯಾಕೆ ಅಣ್ಣ? ನಿನ್ನ ಜೀವನ ಎಲ್ಲಿಂದ ಎಲ್ಲಿಗೋ ಸಾಗುತ್ತಿದೆ. ಯಾಕೆ ಇದರ ಬಗ್ಗೆ ಸೀರಿಯಸ್ ಆಗಿ ಯೋಚಿಸುತ್ತಿಲ್ಲ ನೀನು ಎಂದಳು. ನಾನು ಜೀವನದ ಬಗ್ಗೆ ಯೋಚಿಸುತ್ತಿಲ್ಲ ಎಂದು ಹೇಗೆ ಹೇಳ್ತೀಯ ಶರದಿ ಎನ್ನುತ್ತಿದ್ದ ಹಾಗೆ, ಯೋಚಿಸಿದ್ದರೆ ಆರಾಧ್ಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಅಣ್ಣ. ಪ್ಲೀಸ್ ಅಣ್ಣ, ಈಗಲೂ ಕಾಲ ಮಿಂಚಿಲ್ಲ, ಆ ಕಂಪನಿಯನ್ನು ಒಪ್ಪಿಕೊಂಡು ಕೆಲಸ ಮಾಡು ಎಂದಳು. ಇಷ್ಟು ದಿನ ಕಂಪನಿ ಬೇಡ ಎಂದು ಹೇಳಿ ಈಗ ಮತ್ತೆ ಕೆಲಸ ಇಲ್ಲ ಎಂದು ಅಲ್ಲಿಗೆ ಹೋಗಿ ಕೆಲಸ ಮಾಡಿದರೆ ನನ್ನ ಬಗ್ಗೆ ಎಲ್ಲರೂ ಏನು ತಿಳಿದುಕೊಳ್ಳುವುದಿಲ್ಲ ಶರದಿ ಎಂದನು. ಅಣ್ಣ, ಈ ಮನೆಯವರು ತುಂಬ ಒಳ್ಳೆಯವರು, ಯಾರು ನಿನಗೆ ಏನೂ ಹೇಳುವುದಿಲ್ಲ, ನೀನೇ ಯಾಕೆ ಏನೇನು ಯೋಚಿಸುತ್ತಿದ್ದೀಯಾ ಎನ್ನುತ್ತಿದ್ದ ಹಾಗೆ, ಆ ಮನೆಯವರು ಅನ್ನದಿದ್ದರೂ ಬೇರೆಯವರನ್ನು ನೋಡಿ ನನ್ನನ್ನು ಆಡಿಕೊಂಡು ನಗುತ್ತಾರೆ ಶರದಿ. ಅವನ ಮನದಲ್ಲಿದ್ದ ಭಯವನ್ನು ತಂಗಿಯ ಮುಂದೆ ಇರಿಸಿದ್ದನು. ಅಣ್ಣ, ಬೇರೆ ಯಾರೋ ಮೂರನೆಯವರಿಗೋಸ್ಕರ ಎದರಿ ಈ ರೀತಿ ಮಾತನಾಡುತ್ತಿದ್ದೀಯಾ? ಇದರಿಂದ ಆರಾಧ್ಯ ಮನಸ್ಸಿಗೆ ಎಷ್ಟು ನೋವಾಗುತ್ತಿದೆ ಎಂದು ಯೋಚಿಸಿದ್ದೀಯ ನೀನು? ಅವಳು ಮೇಲ್ನೋಟಕ್ಕೆ ಏನೂ ಆಗೇ ಇಲ್ಲ ಎನ್ನುವ ಹಾಗೆ ಇದ್ದರೂ ಒಳಗೊಳಗೆ ಎಷ್ಟು ನೋವು ತಿನ್ನುತ್ತಾಳೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಅದರಲ್ಲೂ ಇಂಥ ಸಮಯದಲ್ಲಿ ಅವಳಿಗೆ ಯಾಕೆಷ್ಟು ನೋವು ಮಾಡುತ್ತಿದ್ದೀಯಾ? ನೀನು ಅವತ್ತು ಹಾಸ್ಪಿಟಲ್ನಲ್ಲಿ ಅತ್ತೆ ಅವಳನ್ನು ಮನೆಗೆ ಕರೆದುಕೊಂಡು ಹೋಗ್ತೀನಿ ಎಂದಾಗ ಅವಳು ನಿನ್ನ ಜೊತೆ ಮಾತನಾಡುವುದಕ್ಕೋಸ್ಕರ, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡುವುದಕ್ಕೋಸ್ಕರ 1 ವಾರ ಅಲ್ಲೇ ಇರ್ತೀನಿ ಎಂದಳು. ಇದರಲ್ಲಿ ಅವಳ ಪ್ರೀತಿ ಎಂಥದ್ದು ಎಂದು ಅರ್ಥ ಮಾಡಿಕೋ ಅಣ್ಣ. ನಿನ್ನ ಪ್ರೀತಿಗೋಸ್ಕರ ಹಣ ಆಸ್ತಿ ಯಾವುದೂ ದೊಡ್ಡದಲ್ಲ ಎಂದು ಯೋಚಿಸಿ ನಿನ್ನ ಕೈ ಹಿಡಿದವಳು ಅವಳು. ಅವಳು ನಿನಗೋಸ್ಕರ ಏನೇನೆಲ್ಲ ತ್ಯಾಗ ಮಾಡಿದ್ದಾಳೆ ಎನ್ನುವುದನ್ನು ಒಮ್ಮೆ ಯೋಚಿಸು. ಆದರೆ ನೀನು ಅವಳಿಗೋಸ್ಕರ ಏನು ಮಾಡಿದ್ದೀಯಾ? ಅವಳು ನಿನ್ನಿಂದ ಪ್ರೀತಿಯನ್ನು ಬಿಟ್ಟು ಏನನ್ನು ನಿರೀಕ್ಷೆ ಮಾಡುವುದಿಲ್ಲ. ಆದರೆ ಕೆಲಸದ ವಿಷಯದಲ್ಲಿ ಅವಳಿಗೆ ಸ್ವಲ್ಪ ನೆಮ್ಮದಿ ಕೊಡು ಅಣ್ಣ. ನೀನು ಹೀಗೆ ಹಠ ಮಾಡುತ್ತಿದ್ದರೆ ಮತ್ತೆ ಅವಳ ಹೆಲ್ತ್ ಹಾಳಾಗುತ್ತದೆ. ಆಮೇಲೆ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅದಕ್ಕೆ ನೀನೇ ಹೊಣೆಯಾಗುತ್ತೀಯ. ಹೇಳುವಷ್ಟು ಹೇಳಿದ್ದೇನೆ, ಇನ್ನು ಮುಂದೆ ನಿನಗೆ ಬಿಟ್ಟಿದ್ದು ಎಂದು ಹೇಳಿ ತನ್ನ ಅಣ್ಣನಿಗೂ ಮಾತನಾಡಲು ಅವಕಾಶ ಕೊಡದೆ ಕರೆ ತುಂಡರಿಸಿದಳು. ತಂಗಿ ಕರೆ ಮಾಡಿ ಅಷ್ಟು ಹೇಳಿದ ಮೇಲೆ ಈಗ ಅವನಿಗೆ ಹೆಂಡತಿಯ ಆರೋಗ್ಯದ ಚಿಂತೆ ಕಾಡಿತು. ಇಷ್ಟರವರೆಗೂ ಹೊರಗೆ ಮಾತನಾಡುತ್ತಿದ್ದವನು ಕೋಣೆಗೆ ಹೋಗಿ ನೋಡಿದರೆ
ಆರಾಧ್ಯ ಅದಾಗಲೇ ನಿದ್ರಿಸುತ್ತಿದ್ದಳು. ಅವಳನ್ನೇ ಅಪ್ಯಾಯಮಾನವಾಗಿ ನೋಡುತ್ತಾ ಕುಳಿತನು. ಕಚೇರಿಯಿಂದ ಬಂದ ಧನು ಶರದಿ ಇಷ್ಟು ಬೇಗ ಮಲಗಿರುವುದನ್ನು ನೋಡಿ ಮಲಗಿದ್ದವಳ ಬಳಿಗೆ ಹೋಗಿ ಕುಳಿತು, ಶರದಿ ಎಂದನು. ಧನುವಿನ ಧ್ವನಿ ಕೇಳಿ ನಿಧಾನವಾಗಿ ಕಣ್ತೆರೆದವಳು, ಧನು, ಯಾವಾಗ ಬಂದೆ ಎಂದಳು. ಈಗಷ್ಟೇ ಬಂದೆ. ನೀನು ಯಾಕೆ ಇಷ್ಟು ಬೇಗ ಮಲಗಿದ್ದೀಯಾ ಎಂದನು. ಎದ್ದು ಕುಳಿತವಳು, ಸ್ಕೂಲಿನಲ್ಲಿ ತುಂಬ ತಲೆನೋವು ಬಂತು, ಇರಲು ಆಗಲಿಲ್ಲ, ಬೇಗ ಬಂದು ಮಲಗಿಬಿಟ್ಟೆ ಎಂದಳು. ಹೌದಾ, ಇವಾಗ ತಲೆನೋವು ಹೇಗಿದೆ? ಹಾಸ್ಪಿಟಲ್ಗೆ ಹೋಗೋಣ ಬಾ ಎಂದನು. ಬೇಡದನು, ನಿದ್ದೆ ಮಾಡಿದ್ದರಿಂದ ಈಗ ತಲೆನೋವು ಇಲ್ಲ ಎಂದು ಕುಳಿತಿದ್ದವನ ತೊಡೆಯ ಮೇಲೆ ತಲೆ ಇರಿಸಿದಳು. ಅವಳು ತನ್ನ ಮಡಿಲ ಮೇಲೆ ಮಲಗುತ್ತಿದ್ದ ಹಾಗೆ ಯಾವುದೋ ಬೇಸರದಲ್ಲಿದ್ದಾಳೆ ಎಂದು ತಿಳಿದು ಹೋಗಿತ್ತು. ಶರದಿ, ಏನಾಯಿತು ಎನ್ನುತ್ತಿದ್ದ ಹಾಗೆ ಇಷ್ಟರವರೆಗೂ ತಡೆ ಹಿಡಿದಿದ್ದ ದುಃಖ ಹೊರಬಂದಿತ್ತು. ಅವಳು ಅಳುವುದನ್ನು ನೋಡಿ ಆಶ್ಚರ್ಯವಾಗಿತ್ತು ಅವನಿಗೆ. ಶರದಿ, ಏನಾಯಿತು? ಯಾಕೆ ಹೀಗೆ ಅಳ್ತಿದ್ದೀಯಾ ಎಂದು ಆತಂಕದಲ್ಲಿಯೇ ಕೇಳಿದನು. ಧನು, ಇವತ್ತು ಗ್ಯಾರೇಜಿನಿಂದ ಅಣ್ಣನನ್ನು ಕೆಲಸದಿಂದ ತೆಗೆದರಂತೆ ಎಂದು ಹೇಳಿ ಅಳಲು ಶುರು ಮಾಡಿದಳು. ಅದು ಅವನಿಗೂ ಕೂಡ ತಿಳಿದಿರುವ ವಿಷಯವೇ. ಆರಾಧ್ಯ ಅವನಿಗೂ ಕೂಡ ಕರೆ ಮಾಡಿ ಹೇಳಿದ್ದಳಲ್ಲ. ಶರದಿ, ಆರಾಧ್ಯ ನನಗೂ ಕೂಡ ಹೇಳಿದಳು ಎಂದನು ಬೇಸರದಲ್ಲಿ. ಧನು, ಕೆಲಸದ ವಿಷಯದಲ್ಲಿ ಅಣ್ಣನ ಮೇಲೆ ನಿಜವಾಗಿಯೂ ನಿನಗೆ ಕೋಪ ಇಲ್ಲವಾ ಎಂದಳು. ಅವಳ ತಲೆ ಕೂದಲಿನೊಳಗೆ ಕೈ ಆಡಿಸುತ್ತಾ, ಅವನು ತನ್ನ ಮನಸ್ಸನ್ನು ಬದಲಾಯಿಸಿದ ಮೇಲೆ ಕೋಪ ಮಾಡಿಕೊಂಡು ಏನು ಪ್ರಯೋಜನ ಶರದಿ? ಆದರೆ ನನ್ನ ಮುದ್ದುವಿನ ನೋವನ್ನು ನನ್ನಿಂದ ನೋಡಲು ಆಗುತ್ತಿಲ್ಲ. ಇಂತಹ ಸಮಯದಲ್ಲಿ ಅವಳು ಖುಷಿಯಾಗಿಲ್ಲವಲ್ಲ ಎನ್ನುವ ಬೇಸರ ಕಾಡುತ್ತಿದೆ. ನಾನು ಮೊದಲ ಹಾಗೆ ಇದ್ದಿದ್ದರೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದನು. ಮಲಗಿದ್ದವಳು ಮೇಲೆದ್ದು ಅವನನ್ನೇ ನೋಡುತ್ತಾ, ಏನು ಮಾಡ್ತಿದ್ದೆ ಎಂದಳು. ಯಾರೇ ಅಡ್ಡ ಬಂದರೂ ಬಿಡದೆ ನನ್ನ ತಂಗಿಯನ್ನು ಮನೆಗೆ ಕರೆದುಕೊಂಡು ಬಂದು ರಾಣಿ ಹಾಗೆ ನೋಡಿಕೊಳ್ಳುತ್ತಿದ್ದೆ ಎಂದವನ ಮಾತು ಕೇಳಿ ಅವಳಿಗೆ ಏನು ಹೇಳಬೇಕು ಎಂದೇ ತಿಳಿಯಲಿ. ಆರಾಧ್ಯ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಒಂದು ಚಂದದ ಕುರ್ತಾ ತೊಟ್ಟು ಕನ್ನಡಿಯ ಮುಂದೆ ನಿಂತು ತಯಾರಾಗುತ್ತಿದ್ದಳು. ಮಲಗಿ ಅವಳನ್ನು ನೋಡುತ್ತಿದ್ದವನು ಎಲ್ಲಿಗೆ ಎಂದು ಕೇಳಲಿಲ್ಲ. ಅವಳು ಕೋಣೆಯಿಂದ ಹೊರಬರುತ್ತಿದ್ದ ಹಾಗೆ ತಾನು ಕೂಡ ಎದ್ದು ಹೊರಬಂದಿದ್ದನು. ಆರಾಧ್ಯ ಎಷ್ಟು ಬೇಗ ತಯಾರಾಗಿರುವುದನ್ನು ನೋಡಿ, ಆರಾಧ್ಯ, ಹಾಸ್ಪಿಟಲ್ಗೆ ಹೋಗ್ತಿದ್ದೀಯಾ ಎಂದು ವಸುಂಧರ ಅವರು ಕೇಳುತ್ತಿದ್ದ ಹಾಗೆ, ಇಲ್ಲ ಅತ್ತೆ ಎಂದಳು. ಮತ್ತೆ ಅಮ್ಮನ ಮನೆಗೆ ಹೋಗ್ತಿದ್ದೀಯಾ ಎಂದರು. ಸ್ವಲ್ಪ ದಿನ ಬಿಟ್ಟು ಅಲ್ಲಿಗೆ ಬರುತ್ತೇನೆ ಎಂದು ಹೇಳಿದ್ದರಿಂದ ಇವತ್ತು ಅಲ್ಲಿಗೆ ಹೋಗುತ್ತಿದ್ದಾಳೆನ್ನುವ ಅನುಮಾನದಲ್ಲಿ ಕೇಳಿದರು. ಇಲ್ಲ ಅತ್ತೆ, ನಿನ್ನೆ ಒಂದು ಕಂಪನಿಗೆ ರೆಸ್ಯೂಮ್ ಕಳಿಸಿದ್ದೆ, ಅವರು ಓಕೆ ಮಾಡಿದ್ದಾರೆ, ಅದಕ್ಕೆ ಇವತ್ತು ಕೆಲಸದ ಬಗ್ಗೆ ಮಾತನಾಡಿಕೊಂಡು ಬರೋಣ ಎಂದು ಹೋಗುತ್ತಿದ್ದೇನೆ ಎನ್ನುತ್ತಿದ್ದ ಹಾಗೆ ಅಲ್ಲಿಯೇ ನಿಂತಿದ್ದ ರಿಷಿಗೆ ಆಘಾತವಾದಂತಾಯಿತು. ಒಡನೆ ಅವಳ ಬಳಿಗೆ ಬಂದು ವಾಟ್ ಎಂದನು. ಶಾಕ್ ಆಗಬೇಡಿ, ನಾನೇನು ನಮ್ಮ ಕಂಪನಿಗೆ ಕೆಲಸಕ್ಕೆ ಹೋಗುತ್ತಿಲ್ಲ. ನಿಮ್ಮ ಹೆಂಡತಿ ನಾನು, ನಿಮ್ಮಷ್ಟೇ ಸ್ವಾಭಿಮಾನ ನನಗೆ ಇದೆ, ಹಾಗಾಗಿ ಬೇರೆ ಕಂಪನಿಗೆ ಹೋಗುತ್ತಿದ್ದೇನೆ ಎಂದಳು. ಆರಾಧ್ಯ, ಏನು ಹೇಳ್ತಿದ್ದೀರಾ ಎನ್ನುವ ಪ್ರಜ್ಞೆ ಇದೆಯಾ ನಿಮಗೆ? ಈ ಬಾರಿ ಕೋಪದಲ್ಲಿ ಕೂಗಿದನು. ಯಾಕೆ ಹೀಗೆ ಕೂಗ್ತಿದ್ದೀರಾ? ನನಗೆ ಕಿವಿ ಚೆನ್ನಾಗಿ ಕೇಳಿಸುತ್ತದೆ. ನಾನು ಕೆಲಸಕ್ಕೆ ಹೋದರೆ ತಪ್ಪೇನೂ ಇದೆ? ಧೈರ್ಯದಲ್ಲಿ ದಿಟ್ಟತೆಯಿಂದ ಹೇಳಿದಳು. ಆರಾಧ್ಯ, ಏನಮ್ಮ ಇದು? ಇದ್ದಕ್ಕಿದ್ದ ಹಾಗೆ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಹೇಗೆ? ಇಂಥ ಸಮಯದಲ್ಲಿ ನೀನು ಹೀಗೆಲ್ಲ ಮಾತಾಡ್ತಾರಾ ಎಂದು ಸೋತ ಧ್ವನಿಯಲ್ಲಿಯೇ ಹೇಳಿದರು. ಯಾಕೆ ಅತ್ತೆ, ಹೆಣ್ಣಾಗಿ ನಾನು ಹೊರಗೆ ಕೆಲಸಕ್ಕೆ ಹೋಗಬಾರ್ದಾ ಎಂದು ಅವರನ್ನೇ ನೋಡುತ್ತಾ ಕೇಳಿದಳು. ಛೇ, ನಾನು ಹಾಗೆ ಹೇಳ್ತಿಲ್ಲ ಆರಾಧ್ಯ ಎನ್ನುತ್ತಿದ್ದ ಹಾಗೆ, ಅತ್ತೆ, ನೀವು ಯಾಕೆ ಹೀಗೆ ಹೇಳುತ್ತಿದ್ದೀರಾ ಎಂದು ನನಗೂ ಗೊತ್ತು. ಪ್ರೆಗ್ನೆಂಟ್ ಇರುವವರು ಯಾರು ಕೆಲಸ ಮಾಡೋದಿಲ್ವಾ? ಬೇರೆಯವರು ಯಾಕೆ? ನಿಮ್ಮ ಜೀವನವನ್ನೇ ನೆನೆಸಿಕೊಳ್ಳಿ. ನೀವು ತಾಯಿಯಾಗಿದ್ದಾಗಲೂ ಕಷ್ಟದಿಂದ ಎಲೆ ಸ್ಟಿಕ್ ಮಾಡ್ತಿದ್ರಿ ಎಂದು ನೀವೇ ನನಗೆ ಹೇಳಿದ್ದೀರಾ. ಅಂಥದ್ರಲ್ಲಿ ಈಗ ನಾನು ಕೆಲಸ ಮಾಡುವುದರಲ್ಲಿ ಏನು ತಪ್ಪು ಹೇಳಿ? ನಾನು ಕೂಡ ಓದಿದ್ದೇನೆ, ಅಲ್ಲದೆ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ. ಈ ಮನೆ ಸೊಸೆಯಾಗಿ ನನಗೂ ಜವಾಬ್ದಾರಿ ಇದೆ ಅತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ತಾಯಿಯಾಗಿ ಈಗ ಜವಾಬ್ದಾರಿ ಇನ್ನೂ ಹೆಚ್ಚುತ್ತಿದೆ. ಹೀಗೆ ಆದರೆ
ಈ ಮನೆಯಲ್ಲೂ ಕೂಡ ಕಳೆದುಕೊಳ್ಳಬೇಕಾಗುತ್ತದೆ. ಅದಕ್ಕೆ ಕೆಲಸಕ್ಕೆ ಹೋಗಬೇಕು ಎಂದು ನಿರ್ಧಾರ ಮಾಡಿದ್ದೇನೆ ಎಂದಳು. ಒಬ್ಬ ತಂದೆಯಾಗಿ ಜವಾಬ್ದಾರಿಯಿಂದ ವಂಚಿತನಾಗಿದ್ದೇನೆ. ನನ್ನ ಕೈಯಲ್ಲಿ ಏನೂ ಮಾಡಲು ಆಗುವುದಿಲ್ಲ. ನಾನೊಬ್ಬ ಅಸಹಾಯಕ ಎಂದು ಹೇಳುತ್ತಿದ್ದೀರಾ? ಬಾಣದಿಂದ ಬಂದಂತಿತ್ತು ರಿಷಿಯ ಮಾತುಗಳು. ಮುಂದುವರೆಯುವುದು. ಧನ್ಯವಾದಗಳು.